ಅಧ್ಯಕ್ಷತಾನ ವಹಿಸಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಶ್ರೀ ಕುಮಾರರುದ್ರ ಶರಣರು ಹಾಗೂ ವೇದಿಕೆಯಲ್ಲಿ ನಡೆದಿರ್ತಕ್ಕಂಥ ಯಾವತ್ತೂ ನಮ್ಮೂರಿನ ಗಣ್ಯ ವ್ಯಕ್ತಿಗಳು, ಯಾಕೆ ಯಾರು ಹೆಸರು ತಗೊಳ್ಳಲ್ಲ, ನಿಮ್ಗೆ ಅವಸರ ಐತಿ, ಅದ್ರ ಸಲುವಾಗಿ ಎಲ್ಲರೂ ಮನದಲ್ಲಿ ನೆನೆಯುತ್ತಾ ಯಾವ ನಮ್ಮ ಈ ನಾಟಕದ ಕಾಣಿಪಡಿಸುವಂತ ಕುಂಡಪ್ಪ ಮಾಸ್ತರ್ ಇವ್ರ ಹೆಸರು ನಾವು ತಗೊಳ್ಬೇಕು. ಯಾಕಂದ್ರೆ ಅವ್ರು ಇರೋ ಮಠ ಈ ನಾಟಕ ಇರ್ತೈತಿ. ಅದ್ರ ಸಲುವಾಗಿ ಅವ್ರ ಹೆಸರು ತಗೊಂಡು ಅವ್ರಿಗೆ ದೇವರು ಹೆಚ್ಚಿನ ಆರೋಗ್ಯ ಆಯುಷ್ಯನ ಕೊಳ್ಳಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೋರ್ವ ನಮ್ಮ ಸಹೋದರ ಆತ್ಮೀಯ ಗೆಳೆಯ ಅವನನ್ನ ಈ ಸಮಯದಲ್ಲಿ ನೆನೆಯಲಿಕ್ಕೆ ತಪ್ಪಾಗುತ್ತೆ. ಯಾಕಂದ್ರ ಈ ದುಂಡಿ ಬಸವೇಶ್ವರ ನಾಟಕ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದ್ರ ನಮ್ಮ ಶಿವಪ್ಪ ನೀಲ್ಗಿ ಇವರ ಕಾರಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ. ಯಾಕಂದ್ರ ಅವನಿಗೆ ಈ ಜಾತ್ರೆ ಬಂತ ಒಂದು ಹಬ್ಬ ಹೆಂಗಪ್ಪ ಅಂದ್ರೆ ಅವ್ನು ನಿದ್ದಿನ ಮಾಡ್ತಿದ್ದಿಲ್ಲ. ಹುಡುಗರು ಕರ್ಕೊಂಡು ಎಲ್ಲರನ್ನು ತನ್ನ ಒಂದು ಸಹೋದರಿಗಳೊಂದಿಗೆ ಯಾರು ಮನೆಗೆ ಊಟಕ್ಕೆ ಹೋಗಲಾರ್ದಂಗೆ ಇಲ್ಲೇ ಅವ್ರಿಗೆ ತಿನ್ನಿಸಿ ಕೆಲಸ ಮಾಡಿಸ್ತಿದ್ದ ಅಂತ ವ್ಯಕ್ತಿಯನ್ನ ಈ ಟೈಮ್ ನಾವು ಕಳ್ಕೊಂಡಿದೀವಿ. ಆ ಕಳ್ಕೊಂಡ ಜೀವ ಮತ್ತೊಬ್ಬರ ದೇಹದಲ್ಲಿ ಹೊಕ್ಕು ಈ ಕಾರ್ಯವನ್ನು ಮಾಡ್ತಾ ಇದೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಅವರನ್ನ ನೆನೆದು ಅವರ ಆತ್ಮಕ್ಕೆ ದೇವರ ಶಾಂತಿಯನ್ನು ಕೊಡಲಿ ಅನ್ನುವಂತ ಮಾತನ್ನ ಹೇಳ್ತಾ, ಯಾವ ಈ ಬಡವ ಬೀಸಿದ ಕೊಡ್ಲಿ, ಸಾವುಕಾರ ಬೀಸಿದ್ದಲ್ಲ, ಇದು ಬಡವ ಬೀಸಿದ ಕೊಡ್ಲಿ. ಕೊಡ್ಲಿ ಕಡಿದಲ್ಲ, ಅವರ ಮಾಡುವ ಕಾಯಕ, ಆ ಕಾಯಕದ ಒಂದು ರುಚಿಯನ್ನ ಇವತ್ತಿನ ನಮ್ಮ ದುಂಡಿ ಬಸವೇಶ್ವರ ನಾಟಕ ಸಂಘದವರು ನಿಮಗ ರುಚಿ ಉಣಿಸ್ತಾರ. ಈಗಿನ ಒಂದು ಟಿವಿ ಯುಗದಲ್ಲಿ ಯಾರು 10 ಪೈಸೆ ಖರ್ಚು ಮಾಡಲಾರ್ದಂಗ ಇಂಥ ಸಂಗೀತ ಕಾರ್ಯಕ್ರಮ ಎಲ್ಲಿ ನಡೀತಿದ್ಪ ಅಂದ್ರ ಅದು ಊರಿನಲ್ಲಿ ಮಾತ್ರ. ಯಾಕಂದ್ರೆ ಬೇರೆ ಊರಿಗೆ ಹೋಗಿ ಎಲ್ಲರೂ ಟಿಕೆಟ್ ಕೊಟ್ಟು ನೋಡೇ ಬಂದಿರಿ. ಆದ್ರೆ ಇಲ್ಲಿ ಯಾರಿಗೂ ಯಾವುದೇ ರೀತಿಯ ಶುಲ್ಕವನ್ನು ವಿಧಿಸದೆ ಸತತವಾಗಿ 24 ವರ್ಷ ಈ ಒಂದು ನಾಟಕದ ಕಾರ್ಯಕ್ರಮವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಆ ದುಂಡಿ ಬಸವೇಶ್ವರ ಅವ್ರಿಗೆ ಎಷ್ಟು ಶಕ್ತಿ ಕೊಟ್ಟಿರ್ಬೇಕು, ಆ ಶಕ್ತಿ ಅವರಿಗೆ ಸತತ ಇರ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಗ ನಮ್ಮ ಮಾತಿಕ್ಕಿಂತ ಮುಂದೆ ನಿಮ್ಮ ನಾಟಕ ನೋಡುವ ಅಭಿರುಚಿ ಬಹಳ ಐತಿ. ಇವ್ರೇನ್ ಬಹಳ ತರ ಮಾತಾಡ್ತಾರ ಅಂತ ಹೇಳಿ ತಿಳ್ಕೊಬೇಡ್ರಿ. ಯಾಕಂದ್ರ ಇದು ಗುಡಿ ಕಟ್ಟುತ್ತಿನ ಮಾತ ಏನ್ ಪೂಜೆ ಮಾಡಿ ಬುದ್ಧಿ ಪೂಜೆ ಮಾಡ್ತಾರಲ್ಲ ಹಂಗ ಇದು ಇರ್ಲಿಕ್ಕಂದ್ರೆ ಶೋಭೆ ಇಲ್ಲ. ಅದಕ್ಕ ತಾವು ದಯಮಾಡಿ ಶಾಂತ ರೀತಿಯಿಂದ ಈ ನಾಟಕವನ್ನ ನೋಡಿ, ಈ ನಾಟಕದಲ್ಲಿ ಚಲೋದಷ್ಟ ಕಲ್ಕೊಡ್ರಿ, ಕೆಟ್ಟದದ್ದು ಬಿಟ್ಬಿಡ್ರಿ. ಅದಕ್ಕ ನಾವು ದಯಮಾಡಿ ಶಾಂತ ರೀತಿಯಿಂದ ಈ ನಾಟಕವನ್ನ ನೋಡಿ ಮುಂದೆ ಈ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾದಂತದ್ದು ನಮ್ಮ ಕರ್ತವ್ಯ. ನಾವು ಹಿರಿಯರು ಕೂಡ್ಕೊಂಡು ಸತತ ಈ ನಡೆಯುವ ಕಾರ್ಯಕ್ರಮಕ್ಕ, ಈ ನಾಟಕಕ್ಕ ನಮ್ಮ ವತಿಯಿಂದ ಏನಾದರೂ ಸಹಾಯ ಸಹಕಾರ ಬೇಕಾಗಿತ್ತಂದ್ರ ನಾವು ಈ ಸಂದರ್ಭದಲ್ಲಿ ನಡೆಸಿಕೊಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಆದ್ರ ನಮ್ಮೂರಲ್ಲಿ ಒಂದು ವಿಶೇಷ ಇದೆ. ಯಾಕಂದ್ರ ನಮ್ದು ರಾಜಕೀಯ ಇದ್ರೆ ಇಲೆಕ್ಷನ್ ಇದ್ದಾಗ ಅಷ್ಟ, ಉಳಿದ ಟೈಮ್ನಾಗ ನಮ್ಮೂರಾಗ ಯಾವುದೇ ರಾಜಕೀಯ ನಡೆಯಲ್ಲ ಅನ್ನೋದಕ್ಕ ನಮ್ಮೂರು ಎತ್ತಿದ ಕೈ ನೋಡ್ರಿ. ನೀವು ಎಲ್ಲರೂ ನಾವಿಲ್ಲ ಬಿಜೆಪಿ ಅದರ, JDS ಅದರ, ಕಾಂಗ್ರೆಸ್ ಅದರ. ಆದ್ರ ನಮ್ಮೂರ ಜಾತ್ರೆ ಐತಂದ್ರ ಎಲ್ಲರೂ ಒಂದ ಇರ್ತೀವಿ ನಾವು. ಇಲ್ಲಿ ಯಾವುದೇ ಪಕ್ಷ ಭೇದವಿಲ್ಲ, ಯಾವುದೇ ಇಲ್ಲ. ಅಂತ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಆದ್ರೆ ನಮ್ಮ ಗೆಳೆಯನ ಒಂದು ಆಸೆ ಇತ್ತು. ಆಸೆಯನ್ನ ಈಗಿನ ರಾಜಕೀಯ ಲೀಡರ್ಸ್ ನೆರವೇರಿಸಿಕೊಡ್ಬೇಕನ್ನುವಂತ ವಿಚಾರನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತ. ಅದು ಏನಂದ್ರ ಇದಕ್ಕ ತಗಡಿನ ಶರ್ಟ್ ಹೊಡಿಸಿ ಯಾವುದೇ ಮಳೆ ಬಂದ್ರು ನಾಟಕ ನಿಂದ್ರಬಾರ್ದು ಅನ್ನುವಂತ ಮಾತನ್ನ ನಾವು ಪದೇ ಪದೇ ಹೇಳ್ತಿದ್ದ. ಅದನ್ನ ಈಗಿನ ರಾಜಕೀಯ ಮಂದಿರು ನಾವು ದಯಮಾಡಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರ ಆಸೆ ಈಡೇರಿಸಬೇಕಂತ ನಾವು ಕೇಳ್ಕೊಳ್ತೀವಿ. ಇಷ್ಟು ಹೇಳಿ ನನಗೆ ಮಾತನಾಡಲು ಅನುವು ಮಾಡಿಕೊಡ್ತಕ್ಕಂಥ ನಮ್ಮ ಈ ದುಂಡಿ ಬಸವೇಶ್ವರ ನಾಟ್ಯ ಸಂಘಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಬೆಳಗಿನ ಬೆಳ್ಳೆಯ ದಿಕ್ಕೆಯ ಮೂಡಿತು ಬೆಳಗಾಯಿತು ಏಳ ಬೆಳಗ್ಗೆ ಹೋಗುವ ಬುದ್ಧಿಯನೇ ಮಾರ ಕಲ್ತ ನಾನು ತಾನು ತಾಡಿ ಕಲ್ತ
ನಿನ್ನ ಮಡಿಲ ಮಕ್ಕಳಾದ ರೈತರನ್ನ ಕೊನೆಯವರೆಗೂ ಕೈ ಹಿಡಿದು ಕಾಪಾಡೋ ಭಾರ ನಿನ್ನಲ್ಲಿ ಕೂಡಿದ್ದಾರೆ. ನಿನ್ನಲ್ಲಿ ಕೂಡಿದೆ ತಾಯಿ. ಮೊದಲಿನಿಂದಲೂ ನಮ್ಮ ಮನೆತನಕ್ಕೂ ಆ MLA ದೇವೇಂದ್ರನ ಮನೆತನಕ್ಕೂ ವೈರತ್ವದ ಬೆಂಕಿ ಹೊತ್ತು ಉರಿತಾನೆ ಇದೆ. ಮಕ್ಕಳ, ನಮ್ಮೆಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸಿ ನಮ್ಮ ಮನೆತನವನ್ನ ಕೊನೆಯವರೆಗೂ ಕೈ ಹಿಡಿದು ಕಾಪಾಡೋ ಭಾರ ಜಗನ್ಮಾತೆಯಾದ ನಿನ್ನಲ್ಲಿ ಕೂಡಿದೆ ತಾಯಿ. ನಿನ್ನಲ್ಲಿ ಕೂಡಿದೆ. ಎಷ್ಟೇ ಆದ್ರೂ ನಾನು ಸಾಧಾರಣ ರೈತರ ಮಡಿತೇನೆ. ಸೀತಾ, ರೈತ ಒಳ್ಳೆಯ ಬೀಜ ಬಿತ್ತಿದರೆ ಮಳೆ ಬರುವುದಿಲ್ಲ, ಮಳೆ ಬಂದರೂ ಬೆಳೆ ಬರುವುದಿಲ್ಲ, ಬೆಳೆ ಬಂದರೂ ಅದಕ್ಕೆ ಯೋಗ್ಯ ದರ ನೀಡುವ ಸರ್ಕಾರ ಒಂದು ಬಂದಿಲ್ಲ. ಬಂದರೂ ದುಷ್ಟ ವಿರೋಧಿ ರಾಜಕಾರಣಿಗಳ ಒಳಸಂಚಿನ ಮೋಡಿಗೆ ಸಿಕ್ಕಿ ಕೈಗೆ ಬಂದ ತುತ್ತು ಬಾಯಿಗೆ ಬರುವಂತೆ ಮಾಡ್ತಾರೆ. ಸೀತಾ, ಮಾಡ್ತಾರೆ. ಸ್ವಾಮಿ, ಅಂತ ಸ್ವಾರ್ಥದ ಬುದ್ಧಿಯವರಿಗೆ ಈ ಸರ್ಕಾರದವರಿಗೆ ಇವತ್ತಿನ ನಾಳೆ ಯಾರು ಬುದ್ಧಿಯನ್ನು ಕಲಿಸುವುದಿಲ್ಲ ಸ್ವಾಮಿ. ಸೀತಾ, ಒಬ್ಬ ದುಷ್ಟ ರಾಜಕಾರಣಿಗೆ ಸರ್ಕಾರ ಪಾಠ ಕಲಿಸಲು ಮುಂದಾದಾಗ ಅಂತ
ಮುರಾರ್ಜಿ ದೇಸಾಯಿ ಅಂತವರು, ವಿ.ಪಿ. ಸಿಂಗ್ನಂತವರು ರೈತರ ಮಕ್ಕಳನ್ನ ಉದ್ಧಾರ ಮಾಡೋದಕ್ಕಾಗಿ ಇವತ್ತೆಲ್ಲ ನಾಳೆ ಈ ಭೂಮಿಯ ಮೇಲೆ ಮತ್ತೆ ಉತ್ತರಿಸಿ ಬಂದೇ ಬರ್ತಾರೆ ಸ್ವಾಮಿ. ಅಂತ ಪರಮಾತ್ಮ ಬಂದೇ ಬರ್ತಾನೆ. ಸೀತಾ, ಅಂತ ನಿಯತ್ತಿನ ರಾಜಕಾರಣಿಗಳನ್ನು ಕಾಲು ಹಿಡಿದು ಎಳೆಯುವ ಶಕುನಿಗಳು ಇದ್ದೇ ಇರ್ತಾರೆ. ರೈತನ ಗೋಳು 6ಕ್ಕೆ ಏಳುವುದಿಲ್ಲ, 3ಕ್ಕೆ ಇಳಿಯುವುದಿಲ್ಲ. ಇಲ್ಲದನ್ನು ಮಾತನಾಡಿ ಹನಿ ರಕ್ತ ಸುಟ್ಟುಕೊಳ್ಳುವುದಕ್ಕಿಂತ ಬನ್ನಿಗಿಡದ ಕೆಳಗೆ ಕುಳಿತುಕೊಂಡು ಹನಿ ಹನಿ ಕೂಡಿದರೆ ಹಳ್ಳ, ತೆರೆ ಕೂಡಿದರೆ ಕೊಳ್ಳ ಅನ್ನುವ ಹಾಗೆ ನಿಮ್ಮಂತ ರೈತರೆಲ್ಲರೂ ಒಗ್ಗಟ್ಟಾಗಿ ಆ ಸರ್ಕಾರದ ವಿರುದ್ಧ ಹೋರಾಡಬೇಕು. ಹೋರಾಡಿದಾಗಲೇ ನಿಜವಾಗ್ಲೂ ರೈತನ ಹಸಿರು ಕ್ರಾಂತಿಗೆ ನಿಜವಾಗ್ಲೂ ಬೆಲೆ ಬರುವುದು, ನೆಲೆ ಸಿಗುವುದು. ನೀನು ಹೇಳುವುದು ಸತ್ಯ, ಆದರೆ ಮೊದಲು ನಮ್ಮ ರೈತ ಜನಾಂಗಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಇಲೆಕ್ಷನ್ ಸಮಯದಲ್ಲಿ ಸ್ವಾರ್ಥ ರಾಜಕಾರಣಿಗಳ ಮಾತಿಗೆ ಮನ ನಾಯಿ, ಅವರು ಕೊಡುವ ಬಿಡಿಗಾಸಿಗೆ ನಾಯಿಯಕ್ಕೆ ತೊಂದು ಸೂಸುತ್ತಾ ಗಂಡಕ್ಕೆ ಕಂಡಕ್ಕೆ ಮಾರು ಹೋಗಿ ಅವರನ್ನು ಓಟು ಕೊಟ್ಟು ಆರಿಸಿ ತೋರ್ತಾರೆ. ಆರಿಸಿ ಬಂದ ಮೇಲೆ ರೈತನ ಹೆಸರಿನಲ್ಲಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಮಾಡಿ ರೈತನಿಗೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಪ್ರಜಾಜನತೆಯ ಮುಂದೆ ನಾಯಿಯಂತೆ ಭಾಷಣ ಮಾಡ್ತಾರೆ. ಬೆಳೆಸಿಕೊಂಡು ಸೊಳ್ಳೆ ಕಡಿಯದಂತೆ ನಿದ್ರೆ ಮಾಡ್ತಾರೆ. ಅವರಿಗೆ ಓಟು ಕೊಟ್ಟು ಆರಿಸಿ ಬಳಸಿದ ರೈತ ಮುರುಕು ಗುಡಿಸಿನಲ್ಲಿ ತಗಡಿ ಚಿಕ್ಕಾಡಿ ಕಳಿಸಿಕೊಂಡು ಬರುತ್ತಾರೆ. ರೈತ ನಿಜವಾಗ್ಲೂ ನಿಷ್ಠಾವಂತ. ತನ್ನ ಹೊಲದಲ್ಲಿ ಬೆಳೆದಂತ ಎಲ್ಲಾ ಬೆಳೆಗಳನ್ನ ತಾನೊಬ್ಬ ನಿಷ್ಠಾವಂತನಾಗಿ ಬೆಳೆಯುತ್ತಾನೆ. ಬೆಳೆದ ಬೆಳೆಗಳನ್ನ ಹರಿದು ತಿನ್ನುವವರಿಗೆ ಹಂಚಿ ಉಳಿದ ಕಾಲಗಳಲ್ಲಿ ಮೃಷ್ಟಾನ್ನ ಭೋಜನ ಅಂತ ಸ್ವೀಕಾರ ಮಾಡುವವನು ಯಾರಾದರೂ ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಸಾಧ್ಯವಾಗಿದ್ರೆ ಅದು ರೈತ ಒಬ್ಬನೇ ಸ್ವಾಮಿ. ಹಗಲು ರಾತ್ರಿ ಭೂಮಿಯಲ್ಲಿ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕುವುದು ಹತ್ತಿನಂತೆ ಹರಿದು ತಿನ್ನುವ ರಾಜಕಾರಣಿಗಳ ತುಂಬಿಕೊಂಡಿರುವಾಗ ರೈತನ ಹಸಿರು ಕ್ರಾಂತಿಯು ಹಸಿರಾಗಿಯೇ ಇರಲಿ. ಮೈಲಾರಿ ದೇವಸ್ಥಾನಕ್ಕೆ ಹೋಗೋನು ಇನ್ನು ಬರಲಿಲ್ಲ. ಇಲ್ಲ ಸ್ವಾಮಿ, ಇವತ್ತು ಅಮಾವಾಸ್ಯೆ, ದೇವಸ್ಥಾನ ಇವತ್ತು ಬಹಳ ಗದ್ದಲ ಇರಬೇಕು. ಇನ್ನೇನು ಬಂದ್ರು ಬರಬಹುದು. ಸೀತಾ, ಹೊಟ್ಟೆ ತುಂಬಾ ಇಷ್ಟ ಇದೆ. ಬನ್ನಿಗಿಡದ ಕೆಳಗೆ ಕುಳಿತುಕೊಂಡು ಶಿಲ್ಪಾನು ಮೈಲಾರಿ ಮನೆಯಲ್ಲಿ ಶೀಲಾ, ನಾನು, ನೀನು, ಮೈಲಾರಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿಬಿಡೋಣ. ಅಲ್ಲಿಯವರೆಗೂ ಈಗ ಏನು ಮಾಡುವುದು? ಏನ್ ಮಾಡೋದು ಅಂತ ಕೇಳ್ತಾ ಇದ್ದೀರಲ್ಲ, ಹೊಲದಲ್ಲಿ ಗೋವಿನ ಜೋಳದ ಬೆಲೆ ಎಷ್ಟಿದೆ ಅಂತ ಹೋಗಿ ನಾನು ನೀನು ಅಡ್ಡಾಡ್ಕೊಂಡು ನೋಡ್ಕೊಂಡು ಬರೋಣ. ಬನ್ನಿ ಸ್ವಾಮಿ. ಹಸಿರು ತುಂಬಿದ ಗೋವಿನ ಜೋಳಕ್ಕಿಂತ ನನ್ನ ಕಣ್ಣಿಗೆ ಹಸಿರು ತುಂಬಿದ ತಾರಾ ದೇವತೆಯೊಂದಿಗೆ ಇರಬೇಕೆಂಬ ಆಸೆ. ಸ್ವಾಮಿ, ಅರ್ಧ ವಯಸ್ಸು ಕಳೆದ್ರೆ ಇನ್ನೂ ಪ್ರೀತಿಗೆ ವಯಸ್ಸು ಬೇಕಾಗಿಲ್ಲ.